ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈಕ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಗೂಗಲ್ ಆಡ್ ಸೀರೀಸ್ ನ ಮೊದಲನೇ ವಿಡಿಯೋ. ಅಂಡ್ ವಿಡಿಯೋ ನೋಡ್ತಾ ನೋಡ್ತಾ ಏನಾದರೂ ನಿಮಗೆ ಡೌಟ್ಸ್ ಗಳು ಬಂದ್ರೆ ನೀವು ಕಮೆಂಟ್ಸ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಇಲ್ಲ ನೀವು ತುಂಬಾ ಡೌಟ್ಸ್ ಬರ್ತಿದೆ, ಸಾಲ್ವ್ ಮಾಡಕ್ ಆಗ್ತಿಲ್ಲ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಯೋದಲ್ಲಿ ನಾನು ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋಗಿ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಟ್ ಟು ದ ಟಾಪಿಕ್. ಇವತ್ತಿನ ವಿಡಿಯೋದಲ್ಲಿ ಏನು ಪ್ಲಾನ್ ಮಾಡಿದೆ ಅಂತಂದ್ರೆ, ಇಡೀ ಕಂಪ್ಲೀಟ್ ಏನು ಸೀರೀಸ್ ಅಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂತೇಳಿ ಒಂದು ಟೇಬಲ್ ಆಫ್ ಕಂಟೆಂಟ್ ನಾನು ರೆಡಿ ಮಾಡಿದ್ದೆ. ಸೊ ಏನೇನೆಲ್ಲ ಟಾಪಿಕ್ಸ್ ನಾನು ಕಲಿತೀವಿ, ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ನಾನು ಮೇಜರ್ ಆಗಿ ತಿಳಿಸ್ಬೇಕಾಗಿರೋದು ಏನಂತಂದ್ರೆ, ಈ ಗೂಗಲ್ ಆಡ್ಸ್ ನ ಯಾರೆಲ್ಲ ಕಲಿಬಹುದು ಅಂತೇಳಿ ತಿಳಿಸ್ಬೇಕು ಅಂತೇಳಿ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಫಸ್ಟ್ ನೋಡೋಣ. ಅದಾದ್ಮೇಲೆ ಈ ಗೂಗಲ್ ಆಡ್ಸ್ ಸೀರೀಸ್ ಅಲ್ಲಿ ಏನೇನೆಲ್ಲ ನಾವು ಕಂಟೆಂಟ್ ಕಲಿತೀವಿ, ಯಾವ್ದೆಲ್ಲ ಟಾಪಿಕ್ ಮೇಲೆ ವಿಡಿಯೋಸ್ ಬರುತ್ತೆ ಅಂತೇಳಿ ನೋಡೋಣ. ಫಸ್ಟ್, ಹೂ ಕ್ಯಾನ್ ಲರ್ನ್ ಗೂಗಲ್ ಆಡ್ಸ್ ಅಂತಂದ್ರೆ ಯಾರು ಗೂಗಲ್ ಆಡ್ಸ್ ನ ಕಲಿಬಹುದು. ಫಸ್ಟ್ ಬರೋದು ಸ್ಟೂಡೆಂಟ್ಸ್ ಅಂಡ್ ಫ್ರೆಶ್ ಗ್ರಾಜುಯೇಟ್ಸ್. ತುಂಬಾ ಜನ ಸ್ಟೂಡೆಂಟ್ಸ್ ಗಳಿಗೆ ಏನು ಎಕ್ಸ್ಟ್ರಾ ಮನಿನ ಅರ್ನ್ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ. ಅಂದ್ರೆ ಪಾಕೆಟ್ ಮನಿಗೆ ಅಮೌಂಟ್ ಸಾಲ್ತಾ ಇರಲ್ಲ, ಮನೇಲಿ ಕೊಡ್ತಾ ಇರೋದು, ಅಥವಾ ಮನೇಲಿ ಏನು ತುಂಬಾ ಜನ ಇಂಡಿಪೆಂಡೆಂಟ್ ಆಗಿ ಕೂಡ ಬೇರೆ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಸೊ ನೀವು ಸ್ವಲ್ಪ ಎಜುಕೇಟೆಡ್ಸ್ ಆಗಿ ಏನಾದ್ರು ನೀವು ಆನ್ಲೈನ್ ಅಲ್ಲಿ ವರ್ಕ್ ಮಾಡಬೇಕು, ಈ ತರದ್ದು ಏನಾದ್ರು ಸ್ವಲ್ಪ ಟೆಕ್ ಬೇಸ್ಡ್ ವರ್ಕ್ ಮಾಡ್ಬೇಕಂತಂದ್ರೆ ನೀವು ಗೂಗಲ್ ಆಡ್ಸ್ ನ ಕಲಿಬಹುದು. ಯಾವ್ದಾದ್ರು ಬಿಸ್ನೆಸ್ ಗಳಿಗೆ ನೀವು ಅಪ್ರೋಚ್ ಆಗಿ ಗೂಗಲ್ ಆಡ್ಸ್ ನ ರನ್ ಮಾಡಬಹುದು. ಈ ಸ್ಕಿಲ್ ನ ಕಲಿಯೋದ್ರಿಂದ ನಿಮ್ಗೆ ಇನ್ನೂ ಬೆನಿಫಿಷಿಯಲ್ ಏನಂತಂದ್ರೆ, ನೆಕ್ಸ್ಟ್ ನೀವು ಜಾಬ್ ಹುಡ್ಕೋ ಟೈಮ್ ಅಲ್ಲಿ ಈ ಸ್ಕಿಲ್ ಏನಾದ್ರು ನಿಮ್ಮ ರೆಸ್ಯೂಮೇಲಿ ಇತ್ತು ಅಂತಂದ್ರೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ನಿಮ್ಮ ಜಾಬ್ ಸಿಗೋದಕ್ಕೆ. ಇನ್ನು ಫ್ರೆಶ್ ಗ್ರಾಜುಯೇಟ್ಸ್, ಇವಾಗಿನ ಗ್ರಾಜುಯೇಷನ್ ಮುಗಿಸಿರ್ತೀರಾ. ಸೊ ತುಂಬಾ ಜನಕ್ಕೆ ಏನ್ ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಹುಡುಕ್ಬೇಕು, ಯಾವ ಫೀಲ್ಡ್ ಅಲ್ಲಿ ಕರಿಯರ್ ಚೆನ್ನಾಗಿದೆ ಅಂತೇಳಿ ತುಂಬಾ ಡೌಟ್ಸ್ ಇರುತ್ತೆ. ಸೊ ಅವ್ರು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಚೂಸ್ ಮಾಡ್ಕೊಂಡು ಸೊ ಗೂಗಲ್ ಆಡ್ಸ್ ನ ಕಲಿಬಹುದು. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಆಡ್ಸ್ ಕಲಿಯೋದ್ರಿಂದ ಏಜೆನ್ಸಿಗಳಲ್ಲಿ ವರ್ಕ್ ಮಾಡಬಹುದು. ಇಲ್ಲ ಏಜೆನ್ಸಿಯಲ್ಲಿ ವರ್ಕ್ ಮಾಡಲ್ಲ, ನಾನು ಫ್ರೀಲಾನ್ಸಿಂಗ್ ಮಾಡ್ತೀನಿ ಅಂತಂದ್ರೆ ತುಂಬಾ ಫ್ರೀಲಾನ್ಸಿಂಗ್ ಆಪರ್ಚುನಿಟಿ ಸಿಗುತ್ತೆ. ಸೊ ನೀವು ಫ್ರೀಲಾನ್ಸಿಂಗ್ ಕೂಡ ಮಾಡಬಹುದು. ಇನ್ನು ನೆಕ್ಸ್ಟ್, ಸ್ಮಾಲ್ ಬಿಸ್ನೆಸ್ ಓನರ್ಸ್. ಈ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಹೆಂಗೆ ಅಂತಂದ್ರೆ, ನನ್ನ ಹತ್ರ ಮಾರ್ಕೆಟಿಂಗ್ ಬಜೆಟ್ ಇಲ್ಲಪ್ಪ, ಮಾರ್ಕೆಟಿಂಗ್ಗೋಸ್ಕರ ನನ್ನ ಹತ್ರ ಬಜೆಟ್ ಇಲ್ಲ, ಸೊ ನನ್ನ ಬಿಸ್ನೆಸ್ ನ ನಾನೇ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಜನ ಇರ್ತಾರೆ. ಅಂದ್ರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಓನರ್ಸ್. ಸೊ ಅವ್ರು ಕೂಡ ಈ ಗೂಗಲ್ ಆಡ್ಸ್ ನ ಕಲ್ತು ತಮ್ಮ ಬಿಸ್ನೆಸ್ ಗೆ ತಾವೇ ಆಡ್ಸ್ ನ ರನ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್, ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್. ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಟ್ಯಾಕ್ಟಿಕ್ಸ್ ಗಳು ಬರುತ್ತೆ. ಅಂತಂದ್ರೆ ಬೇರೆ ಬೇರೆ ಇಮೇಲ್ ಮಾರ್ಕೆಟಿಂಗ್, ಮೆಟಾ ಮಾರ್ಕೆಟಿಂಗ್, ಇದೇ ತರ ಗೂಗಲ್ ಆಡ್ಸ್ ಬರುತ್ತೆ, SEO ಬರುತ್ತೆ. ಸೊ ಈ ತರ ತುಂಬಾ ಇದೆ. ಸೊ ಯಾರಾದ್ರೂ SEO ಸ್ಪೆಷಲಿಸ್ಟ್ ಆಗಿ ಏನೋ ವರ್ಕ್ ಮಾಡ್ತಾ ಇರ್ತಾರೆ, ಬಟ್ ಅವರು ಈ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಬೇರೆ ಬೇರೆ ಏನೋ ಸ್ಕಿಲ್ಸ್ ಗಳನ್ನ ಕಲಿಬೇಕಾಗಿರುತ್ತೆ. ಸೊ ಅಂತವ್ರು ಕೂಡ ಗೂಗಲ್ ಆಡ್ಸ್ ನ ಕಲಿಬಹುದು. ಇನ್ನು ನೆಕ್ಸ್ಟ್, ಫ್ರೀಲಾನ್ಸರ್ಸ್ ಅಂಡ್ ಸೈಡ್ ಹಸ್ಟಲ್ಸ್. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಕಂಪ್ನಿಯಲ್ಲಿ ಹೋಗಿ ನಮಗೆ ಕೆಲಸ ಮಾಡೋಕ್ಕಾಗಲ್ಲ, ನಾವು ಆರಾಮ ಮನೆಯಲ್ಲೇ ಸೆಟಪ್ ಮಾಡ್ಕೊಂಡು ನಾವು ಫ್ರೀಲಾನ್ಸಿಂಗ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಸೈಡ್ ಹಸ್ಲರ್ಸ್ ಅಂದ್ರೆ ಇವಾಗ ಬೇರೆ ಏನೋ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಆಫ್ ಇರೋ ಟೈಮಲ್ಲಿ ನಾವು ಬೇರೆ ಏನಾದ್ರು ಜಾಬ್ ಮಾಡಬೇಕು, ಬೇರೆ ಏನಾದ್ರು ವರ್ಕ್ ಮಾಡಬೇಕು, ಸ್ವಲ್ಪ ಅರ್ನ್ ಮಾಡೋ ರೀತಿ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಗೂಗಲ್ ಆಡ್ಸ್ ಒಂದು ಒಳ್ಳೆ ಆಪ್ಷನ್. ಅದು ಬಿಟ್ರೆ ಇ ಕಾಮರ್ಸ್ ಅಂಡ್ ಆನ್ಲೈನ್ ಸ್ಟೋರ್ ಓನರ್ಸ್, ಇವರಿಗಂತೂ ಗೂಗಲ್ ಆಡ್ಸ್ ಬೇಕೇ ಬೇಕಾಗುತ್ತೆ. ಸೊ ಗೂಗಲ್ ಆಡ್ಸ್ ನ ರನ್ ಮಾಡಿ ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಅವರು ಸೇಲ್ ಮಾಡ್ಕೋಬಹುದು. ಸೊ ಅವರು ಕೂಡ ಗೂಗಲ್ ಆಡ್ಸ್ ನ ಕಲಿಯೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಬ್ಲಾಗರ್ಸ್, ಯೂಟ್ಯೂಬರ್ಸ್ ಅಂಡ್ ಕಾಂಟೆಂಟ್ ಕ್ರಿಯೇಟರ್ಸ್. ಸೊ ಈ ತುಂಬಾ ಜನ ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೋಡಿರ್ತೀರಾ, ಬ್ಲಾಗರ್ಸ್ ಅಥವಾ ಯೂಟ್ಯೂಬ್ ಕ್ರಿಯೇಟರ್ಸ್ ನ ನೋಡಿರ್ತೀರಾ. ಸೊ ತುಂಬಾ ಜನಕ್ಕೆ ಅವರ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿರಲ್ಲ, ವ್ಯೂಸ್ ಎಲ್ಲ ತುಂಬಾ ಸಿಗ್ತಾ ಇರಲ್ಲ ಅವ್ರ ವಿಡಿಯೋಗಳಿಗೆ. ಸೊ ಅಂತವ್ರು ಏನ್ ಮಾಡ್ಬೋದು, ಗೂಗಲ್ ಆಡ್ಸ್ ನ ಕಲ್ತು ಅದರಲ್ಲಿ ವಿಡಿಯೋ ಆಡ್ಸ್ ಅಂತ ಹೇಳಿ ಬರುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ವಿಡಿಯೋ ಆಡ್ಸ್ ಗಳನ್ನ ರನ್ ಮಾಡಿ ಅವರ ಕಂಟೆಂಟ್ ಗಳಿಗೆ ಅವರು ತುಂಬಾ ವ್ಯೂಸ್ ಬರೋ ರೀತಿ ಮಾಡ್ಕೋಬಹುದು. ಸೊ ಇದು ಗೂಗಲ್ ಆಡ್ಸ್ ನ ಯಾರೆಲ್ಲ ಕಲಿಬಹುದು ಅಂತ ಆದ್ರೆ, ಸೊ ನೆಕ್ಸ್ಟ್ ಬರೋದೇ ಟಾಪಿಕ್ ಈ ಇಡೀ ಸೀರೀಸ್ ಅಲ್ಲಿ. ಅಂತಂದ್ರೆ ನೆಕ್ಸ್ಟ್ ನಾವೇನು ಗೂಗಲ್ ಆಡ್ಸ್ ನ ಫ್ರಮ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದೀವಲ್ಲ, ಸೊ ಅಪ್ ಟು ನಾವು ಒಂದು ಲೆವೆಲ್ ಅಡ್ವಾನ್ಸ್ ಗೆ ನಾವು ಕಲಿತೀವಿ ಅಂತಂದ್ರೆ ಯಾವ್ದೆಲ್ಲ ಟಾಪಿಕ್ಸ್ ನಾವು ಕಲ್ತಿರ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ನಾನು ಕೂಡ ಅಷ್ಟೇ ಅದನ್ನೇ ಪ್ಲಾನ್ ಮಾಡಿರೋದು. ಈ ಟಾಪಿಕ್ಸ್ ಗಳ ಮೇಲೆ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಟಾಪಿಕ್ಸ್ ಗಳನ್ನ ನೋಡೋದಾದ್ರೆ, ಕೋರ್ಸ್ ಓವರ್ ವ್ಯೂ ಹೀಗಿದೆ. ಫಸ್ಟ್ ಬರೋದೆ ವಾಟ್ ಈಸ್ ಗೂಗಲ್ ಆಡ್ಸ್ ಅಂಡ್ ಹೌ ಡಸ್ ಇಟ್ ವರ್ಕ್ಸ್. ಅಂದ್ರೆ ಗೂಗಲ್ ಆಡ್ಸ್ ಅಂದ್ರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋಸ್ ಬರುತ್ತೆ. ಗೂಗಲ್ ಆಡ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಒಂದು ವಿಡಿಯೋ ಬರುತ್ತೆ. ಆಮೇಲೆ ಆಡ್ ಅಕೌಂಟ್ ಡ್ಯಾಶ್ ಬೋರ್ಡ್ ಅಂತಂದ್ರೆ ನಾವು ಹೋಗಿ ಆ ಡ್ಯಾಶ್ ಬೋರ್ಡ್ ಏನಿರುತ್ತಲ್ಲ, ಏನು ಆಡ್ಸ್ ಎಲ್ಲ ನಾವು ಸೆಟಪ್ ಮಾಡ್ತೀವಲ್ಲ, ಕ್ಯಾಂಪೇನ್ಸ್ ಎಲ್ಲ ಸೆಟಪ್ ಮಾಡ್ತೀವಲ್ಲ, ಸೊ ಆ ಡ್ಯಾಶ್ ಬೋರ್ಡ್ ಏನು ಡ್ಯಾಶ್ ಬೋರ್ಡ್ ಟೂರ್ ಅಂತೇಳಿ ಒಂದು ವಿಡಿಯೋ ಬರುತ್ತೆ. ಅಂದ್ರೆ ಯಾವ್ದೆಲ್ಲ ಆಪ್ಷನ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದೊಂದು ವಿಡಿಯೋ ಡೀಟೇಲ್ ಆಗಿ. ಇನ್ನು ನೆಕ್ಸ್ಟ್, ಗೂಗಲ್ ಆಡ್ಸ್ ಟೈಪ್ಸ್ ವಿತ್ ಎಕ್ಸಾಂಪಲ್. ತುಂಬಾ ಟೈಪ್ಸ್ ಬರುತ್ತೆ ಅದರಲ್ಲೂ. ಇವಾಗಂತೂ ಇತ್ತೀಚೆಗೆ ತುಂಬಾ ಅಪ್ಡೇಟ್ ಆಗಿದೆ. ಆ ಒಂದು ಗೂಗಲ್ ಆಡ್ಸ್ ಬಗ್ಗೆ ಡೀಟೇಲ್ಡ್ ಒಂದು ವಿಡಿಯೋ ಬರುತ್ತೆ. ಇನ್ನು ನೆಕ್ಸ್ಟ್, ಗೂಗಲ್ ಆಡ್ಸ್ ಮೆಟ್ರಿಕ್ಸ್. ಇದು ತುಂಬಾ ಇಂಪಾರ್ಟೆಂಟ್, ಅಂದ್ರೆ ವೆರಿ ಬೇಸಿಕ್. ಈ ಮೆಟ್ರಿಕ್ಸ್ ಗಳಿಂದನೇ ನೀವು, ಅಂದ್ರೆ ಈ ಮೆಟ್ರಿಕ್ಸ್ ಗಳನ್ನ ಕಲ್ತ್ರೆ ನೀವು ಗೂಗಲ್ ಆಡ್ಸ್ ನ ಚೆನ್ನಾಗಿ ಎಫೆಕ್ಟಿವ್ ಆಗಿ ರನ್ ಮಾಡಬಹುದು. ಸೊ CPC, CPL, CTR ಇನ್ನು ತುಂಬಾ ಇದಾವೆ. ಸೊ ಈ ಮೆಟ್ರಿಕ್ಸ್ ಗಳ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ವಿಡಿಯೋ ಬರುತ್ತೆ.
ಇನ್ನು ಗೂಗಲ್ ಆಡ್ಸ್ ಕೀವರ್ಡ್ ರಿಸರ್ಚ್ ಅಂಡ್ ಫ್ರೀ ಟೂಲ್ಸ್ ಅಂದ್ರೆ ಕೀವರ್ಡ್ ರಿಸರ್ಚ್ ಮಾಡೋದು ಹೇಗೆ ಅಂಡ್ ಕೀವರ್ಡ್ ರಿಸರ್ಚ್ ಮಾಡೋಕೆ ಫ್ರೀ ಟೂಲ್ಸ್ ಯಾವ್ದೆಲ್ಲ ಇದಾವೆ, ಸೊ ಆ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ಎಫೆಕ್ಟಿವ್ ಆಗಿ ಕೀವರ್ಡ್ಸ್ ನ ರಿಸರ್ಚ್ ಮಾಡೋದು ಹೇಗೆ ಅಂತೇಳಿ ಒಂದು ವಿಡಿಯೋ ಬರುತ್ತೆ. ಸೊ ಅದಾದ್ಮೇಲೆ ಕೀವರ್ಡ್ಸ್ ಮ್ಯಾಚ್ ಟೈಪ್ಸ್ ಅಂಡ್ ನೆಗೆಟಿವ್ ಕೀವರ್ಡ್ಸ್ ಅಂತೇಳಿ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೂಗಲ್ ಆಡ್ಸ್ ಅಲ್ಲಿ, ಇದ್ರ ಮೇಲೆ ಒಂದು ವಿಡಿಯೋ ಬರುತ್ತೆ. ಅಂಡ್ ಕ್ವಾಲಿಟಿ ಸ್ಕೋರ್ ಅಂಡ್ ಆಡ್ ರ್ಯಾಂಕ್ ವಿತ್ ಫಾರ್ಮುಲಾಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಗೂಗಲ್ ಆಡ್ಸ್ ಅಲ್ಲಿ. ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್, ಬಟ್ ಅದರಲ್ಲೂ ಕ್ವಾಲಿಟಿ ಸ್ಕೋರ್ ಅಂಡ್ ಆಡ್ ರ್ಯಾಂಕ್ ಇದೆಲ್ಲ ಗೂಗಲ್ ಆಡ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರೋರು ಯಾರಾದ್ರೂ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಕ್ವಾಲಿಟಿ ಸ್ಕೋರ್ ಮತ್ತೆ ಆಡ್ ರ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಇದರಲ್ಲಿ ಅಂತೇಳಿ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ವಿಡಿಯೋ ಬರುತ್ತೆ. ನೆಕ್ಸ್ಟ್ ಬಿಡಿಂಗ್ ಸ್ಟ್ರಾಟಜೀಸ್ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಬರುತ್ತೆ. ಲೊಕೇಶನ್ ಟಾರ್ಗೆಟ್, ಲ್ಯಾಂಗ್ವೇಜ್ ಟಾರ್ಗೆಟಿಂಗ್ ಅಂಡ್ ಆಡಿಯನ್ಸ್ ಟಾರ್ಗೆಟಿಂಗ್. ಸೊ ನಾವು ಏನಾದರೂ ಆಡಿಯನ್ಸ್ ನ ಟಾರ್ಗೆಟ್ ಮಾಡಬೇಕು, ಲೊಕೇಶನ್ ಬೇಸ್ಡ್, ಲ್ಯಾಂಗ್ವೇಜ್ ಬೇಸ್ಡ್ ಏನಾದರೂ ನಾವು ಟಾರ್ಗೆಟ್ ಮಾಡ್ಬೇಕಂತಂದ್ರೆ ಹೇಗೆ ಟಾರ್ಗೆಟ್ ಮಾಡೋದು ಅಂತೇಳಿ ಕಂಪ್ಲೀಟ್ ಆಗಿ ಅಂದ್ರೆ ಸಪ್ರೇಟ್ ಆಗಿ ಲೊಕೇಶನ್ ಏನು ಟಾರ್ಗೆಟಿಂಗ್ ಮೇಲೆ ಬೇರೆ ವಿಡಿಯೋ, ಲ್ಯಾಂಗ್ವೇಜ್ ಟಾರ್ಗೆಟಿಂಗ್ ಮೇಲೆ ಬೇರೆ ವಿಡಿಯೋ, ಆಡಿಯನ್ಸ್ ಟಾರ್ಗೆಟಿಂಗ್ ಮೇಲೆ ಬೇರೆ ವಿಡಿಯೋ ಬರುತ್ತೆ. ಅದು ಬಿಟ್ಟರೆ ಯೂಟ್ಯೂಬ್ ಚಾನಲ್ನ ಗೂಗಲ್ ಆಡ್ಸ್ಗೆ ಏನು ಕನೆಕ್ಟ್ ಮಾಡೋದು ಹೇಗೆ. ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಯೂಟ್ಯೂಬ್ ಆಡ್ಸ್ ವಿಡಿಯೋ ಆಡ್ಸ್ ಏನಾದರೂ ರನ್ ಮಾಡ್ಬೇಕಂತಂದ್ರೆ ಸೊ ಯೂಟ್ಯೂಬ್ ಚಾನಲ್ ಖಂಡಿತ ಗೂಗಲ್ ಆಡ್ಸ್ಗೆ ಕನೆಕ್ಟ್ ಆಗಿರಬೇಕಾಗತ್ತೆ. ಸೊ ಅದನ್ನ ಹೇಗೆ ಕನೆಕ್ಟ್ ಮಾಡೋದು ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಅಡ್ವರ್ಟೈಸರ್ ವೆರಿಫಿಕೇಶನ್ ಪ್ರೊಸೆಸ್, ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಸ್ಟೆಪ್. ಯಾಕಂತಂದ್ರೆ ನೀವು ಅಡ್ವರ್ಟೈಸರ್ ವೆರಿಫಿಕೇಶನ್ ಮಾಡ್ದೇನೆ ನೀವು ಏನಾದರೂ ಗೂಗಲ್ ಆಡ್ಸ್ನ ರನ್ ಮಾಡಕ್ ಹೋದ್ರಿ ಅಂತಂದ್ರೆ ಗೂಗಲ್ ನಿಮ್ಮ ಆ್ಯಡ್ ಅಕೌಂಟ್ನ ಬ್ಯಾನ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂತಂದ್ರೆ ನಾನು ಕೂಡ ಅನುಭವಿಸಿದ್ದೀನಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ. ಸೊ ಸೇಫ್ ಪ್ಲೇಸಲ್ಲಿ ನಾವು ಗೂಗಲ್ ಆಡ್ಸ್ ಏನು ಅಡ್ವರ್ಟೈಸರ್ ವೆರಿಫಿಕೇಶನ್ ಮಾಡೋದು ಒಂದು ಬೆಟರ್ ಆಪ್ಷನ್ನು. ಆ್ಯಂಡ್ ಆಲ್ ಟೈಪ್ಸ್ ಕ್ಯಾಂಪೇನ್ಸ್ ಅಂದರೆ ಏನು ಗೂಗಲ್ ಆಡ್ಸ್ ಏನು ಟೈಪ್ಸ್ ಇದೆಯಲ್ಲ, ಸರ್ಚು, ಡಿಸ್ಪ್ಲೇ, ವಿಡಿಯೋ, ಪಿಮ್ಯಾಕ್ಸ್ ಎಲ್ಲ. ಸೊ ಈ ಎಲ್ಲ ಅಂದರೆ ಸರ್ಚ್ ಕ್ಯಾಂಪೇನ್ ಹೆಂಗೆ ಸೆಟಪ್ ಮಾಡೋದು ಫ್ರಮ್ ಬೇಸಿಕ್ಕಿಂದ ಎಂಡ್ವರೆಗೂ, ಡಿಸ್ಪ್ಲೇ ಕ್ಯಾಂಪೇನ್ ಹೆಂಗೆ ಸೆಟಪ್ ಮಾಡೋದು, ಪಿಮ್ಯಾಕ್ಸ್ ಕ್ಯಾಂಪೇನ್ ಹೆಂಗೆ ಸೆಟಪ್ ಮಾಡೋದು ಸಪ್ರೇಟ್ ವಿಡಿಯೋ ಬರುತ್ತೆ. ಆ್ಯಂಡ್ ಕನ್ವರ್ಷನ್ ಟ್ರ್ಯಾಕಿಂಗ್ನ ಹೆಂಗೆ ಸೆಟಪ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ. ನೆಕ್ಸ್ಟ್ ಗೂಗಲ್ ಆಡ್ಸ್ ರಿಪೋರ್ಟಿಂಗ್, ಇದು ಸೊ ಗೂಗಲ್ ಆಡ್ಸ್ ಎಲ್ಲ ರನ್ ಮಾಡಿದಾದ್ಮೇಲೆ ನಿಮ್ಮ ಕ್ಯಾಂಪೇನ್ ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ, ಸೊ ನಿಮ್ಮ ಆಡ್ಸ್ ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದಕ್ಕೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ರಿಪೋರ್ಟ್ ಮಾಡೋದು ಹೇಗೆ ಆ್ಯಂಡ್ ರಿಪೋರ್ಟ್ ಮಾಡೋದಕ್ಕೆ ಫ್ರೀ ಟೂಲ್ಸ್ ಎಲ್ಲ ಯಾವ್ದಿದೆ ಅಂತೇಳಿ ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಬರುತ್ತೆ. ನೆಕ್ಸ್ಟ್ ಹೌ ಟು ಗಿವ್ ಆ್ಯಂಡ್ ಟೇಕ್ ಆಡ್ಸ್ ಅಕೌಂಟ್ ಆಕ್ಸೆಸ್. ಇಫ್ ಇನ್ ಕೇಸ್ ನೀವು ಆ ಬಿಸ್ನೆಸ್ ಓನರ್ಸ್ ಆಗಿದ್ರೆ ಬೇರೆ ಯಾರಿಗಾದ್ರೂ ಏಜೆನ್ಸಿಗೆ ನಿಮ್ಮ ಆ್ಯಡ್ ಅಕೌಂಟ್ನ ಕೊಡೋದು ಹೇಗೆ, ಇಲ್ಲಾಂತಂದ್ರೆ ನೀವು ಬೇರೆ ಯಾವುದೋ ಬಿಸ್ನೆಸ್ ಓನರ್ಸ್ದು ನೀವು ಗೂಗಲ್ ಆಡ್ಸ್ ಅಕೌಂಟ್ ಆಕ್ಸೆಸ್ ತಗೊಂಡು ನೀವು ಆಡ್ಸ್ನ ರನ್ ಮಾಡಬೇಕು ಅಂತಂದ್ರೆ ನೀವು ಹೇಗೆ ಆಕ್ಸೆಸ್ನ ತಗೋಬೇಕು ಅನ್ನೋದ್ರ ಮೇಲೆ ಒಂದು ವಿಡಿಯೋ ಬರುತ್ತೆ. ಸೊ ಇದಿಷ್ಟು ನೀವು ನೆಕ್ಸ್ಟ್ ನಮ್ಮ ಏನು ಗೂಗಲ್ ಆಡ್ಸ್ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂಥ ಟಾಪಿಕ್ಸ್. ಇದಿಷ್ಟೇ ಅಲ್ಲ, ಮಧ್ಯದಲ್ಲಿ ಬೇರೆ ಬೇರೆ ವಿಡಿಯೋಸ್ಗಳು ಆ್ಯಡ್ ಆಗ್ಬೋದು. ಏನಾದರೂ ಏನು ಗೂಗಲ್ ಆಡ್ಸ್ ಅಲ್ಲಿ ಅಪ್ಡೇಟ್ಸ್ಗಳು ಬಂದರೆ, ಏನಾದರೂ ಗೂಗಲ್ ಆಡ್ಸ್ ಅಪ್ಡೇಟ್ ಬಿಟ್ಟರೆ ಸೊ ಅದ್ರ ಬಗ್ಗೆ ವಿಡಿಯೋಗಳು ಬರುತ್ತೆ. ಸೊ ನಾನು ಮಾಡ್ತಾ ಬೇರೆ ಏನಾದರೂ ಐಡಿಯಾಸ್ ಬಂದರೆ, ಬೇರೆ ಏನಾದರೂ ಟಾಪಿಕ್ಸ್ನ ಶೇರ್ ಮಾಡಬೇಕು ಅಂದರೆ ಮಧ್ಯದಲ್ಲಿ ಆ ಒಂದು ಕಾನ್ಸೆಪ್ಟ್ಸ್ಗಳ ಮೇಲೆ ಕೂಡ ವಿಡಿಯೋ ಬರುತ್ತೆ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಕಂಪ್ಲೀಟ್ ಆಗಿ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಎಲ್ಲ ಕಂಪ್ಲೀಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಕಲಿಯೋಣ, ಜೊತೆಗೆ ಬೆಳೆಯೋಣ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಇನ್ನೂ ಏನಾದರೂ ಟಿಪ್ಸ್ಗಳು ಬೇಕು, ಅಥವಾ ನನಗೆ ಯಾರಾದರೂ ನೀವು ಟಿಪ್ಸ್ಗಳು ಕೊಡಬೇಕು, ಅಥವಾ ವಿಡಿಯೋ ಹೆಂಗೆ ಮಾಡಿದರೆ ಹಿಂಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋದೇನೋ ಟಿಪ್ಸ್ ಏನಾದರೂ ಕೊಡಬೇಕಂತ ಅನಿಸಿದ್ರೆ ಆರಾಮಾಗಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ.